ನಮಸ್ಕಾರ ವೀಕ್ಷಕರೇ, ಇಂದಿನ ನಮ್ಮ ಸ್ವಚ್ಛ ಭಾರತ ಅಭಿಯಾನದ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸುಂದರವಾದ ಮನೆ ಅಂತಂದರೆ ಯಾರಿಗೆ ತಾನೇ ಬೇಡ? ಸುಂದರವಾದ ಮನೆ ಅಷ್ಟೇ ಅಲ್ಲದೆ ಸುಂದರವಾದ ನಗರನೂ ನಮಗೆ ಮುಖ್ಯ. ಈ ಒಂದು ಸುಂದರವಾದ ಸ್ವಚ್ಛವಾದ ಒಂದು ನಗರವನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆದು. ಈ ಒಂದು ನಿಟ್ಟಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ಜನಪ್ರತಿನಿಧಿ ಹಾಗೂ ಸ್ವಯಂ ಸಂಸ್ಥೆಯಾದಂತಹ ಯೂತ್ ಫಾರ್ ಪರಿವರ್ತನಾ ನಮ್ಮ ನಗರದ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ರಸ್ತೆ ಬದಿಯಲ್ಲಿರ್ತಕ್ಕಂಥ ತ್ಯಾಜ್ಯ ಹಾಗೂ ಗೋಡೆಗಳ ಮೇಲೆ ಇರ್ತಕ್ಕಂತಹ ಒಂದು ಭಿತ್ತಿಪತ್ರಗಳನ್ನು ತೆರವುಗೊಳಿಸೋದಾಗಿತ್ತು. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ರಸ್ತೆ ಬದಿಯಲ್ಲಿ ತ್ಯಾಜ್ಯ ಹಾಗೂ ಗೋಡೆಗಳ ಮೇಲೆ ಭಿತ್ತಿಪತ್ರಗಳನ್ನು ಹಾಕದೇ ಇರೋ ರೀತಿಯಲ್ಲಿ ಮಾಹಿತಿಯನ್ನು ಜನರಿಗೆ ತಿಳಿಸಲಾಯಿತು. ಬನ್ನಿ ವೀಕ್ಷಕರೇ, ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ನೆರವೇರಿಸಲಾಯಿತು ಅಂತ ನೋಡಿ ಬರೋಣ. ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು, ಹಾಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂಬ ಮನವರಿಕೆಯ ಅಲೆ ದೇಶಾದ್ಯಂತ ಬೀಸಿದೆ. ಪ್ರತಿ ಹಳ್ಳಿಗಳಲ್ಲಿ ಅಂತೆ ನಗರ ಪ್ರದೇಶಗಳಲ್ಲಿ ಸ್ವಚ್ಛತಾ ಅಭಿಯಾನದ ಕಾರ್ಯಕ್ರಮಗಳು ಭರದಿಂದ ಸಾಗಿದೆ. ಜನರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಿದೆ, ಹಾಗೆ ಮೂಡಿಸಿದೆ. ಸ್ವಚ್ಛತೆಯ ಆನಂದವನ್ನು ನಾವು ಕಂಡುಕೊಂಡು ಆ ಸಂತಸವನ್ನು ಇತರರು ಆಸ್ವಾದಿಸುವಂತೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರದ ಜೊತೆಯಾಗಿ ಹಲವು ಸಂಘ ಸಂಸ್ಥೆಗಳು ಕೈಜೋಡಿಸಿ ನಿಂತಿವೆ. ಮನೆ ಮನೆಗೆ ತೆರಳಿ ಬೀದಿ ಬೀದಿಗಳಲ್ಲಿ ನಡೆದು ಅನುಸರಿಸಬೇಕಾದ ಸ್ವಚ್ಛತೆಯ ಕ್ರಮಗಳನ್ನು ತಿಳಿಸಿ ಹೇಳುತ್ತಿವೆ. ರಸ್ತೆಯುದ್ದಕ್ಕೂ ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವುದು, ಗೋಡೆಗಳ ಮೇಲೆ ಭಿತ್ತಿಚಿತ್ರಗಳನ್ನು ಅಂಟಿಸುವುದು, ಮರಗಳ ಮೇಲೆ, ದೀಪದ ಕಂಬಗಳ ಮೇಲೆ ಪ್ರಚಾರ ಫಲಕಗಳನ್ನು ತೂಗು ಹಾಕುವುದು ಬೇಡ, ನಗರಗಳ ಅಂದವನ್ನು ಕೆಡಿಸಬೇಡಿ ಎಂದು ಸ್ವಚ್ಛತೆಯ ಸುಂದರ ಹಾದಿಯನ್ನು ತೋರಿಸುತ್ತಿವೆ, ಮನವಿ ಮಾಡುತ್ತಿದೆ. ಇಂತಹುದೇ ಒಂದು ಸ್ವಚ್ಛತಾ ಕಾರ್ಯಕ್ರಮ ಯೂತ್ ಫಾರ್ ಪರಿವರ್ತನ್ ಸಂಸ್ಥೆ ಇತ್ತೀಚೆಗೆ ನಗರದ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಆಯೋಜಿಸಿತ್ತು. ರಸ್ತೆಯ ಬದಿಯ ಗೋಡೆಗಳನ್ನು ಅಂದಗೊಳಿಸಿದ ಪರಿಯನ್ನು ಇದು ನಿಮಗಾಗಿ ಪರಿಚಯಿಸುತ್ತಿದ್ದೇವೆ. ಯೂತ್ ಫಾರ್ ಪರಿವರ್ತನ್ ಸಂಸ್ಥೆಯು ಕಳೆದ ವರ್ಷಗಳಲ್ಲಿ ಕೈಗೊಂಡಿರುವ ಜನಪರ ಜಾಗೃತಿ ಕಾರ್ಯಕ್ರಮಗಳಿಂದ ಪುಳಕಿತನಾಗಿದ್ದೇನೆ. ಅವರಲ್ಲಿನ ಉತ್ಸಾಹ, ಕಾಳಜಿ, ಮೆಚ್ಚುಗೆಯ ಅಂಶಗಳು. ಮುಂದಿನ ದಿನಗಳಲ್ಲಿ ಯೂತ್ ಫಾರ್ ಪರಿವರ್ತನ್ ಸಂಸ್ಥೆಯ ಮೂಲಕ ಶಾಲಾ ಕಾಲೇಜುಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಆಶಯವಿದೆ. ಮಾದರಿಯಾದ ಈ ಯುವಜನರನ್ನು ಅರ್ಥೈಸಿಕೊಂಡು ಸಾರ್ವಜನಿಕರು ಸಹಕರಿಸಿದಲ್ಲಿ ನಾಡು ಸುಂದರವಾಗುವುದು ಎಷ್ಟೊಂದು ಸುಲಭ ಎಂದು ಮಾತನಾಡಿದವರು ಸಂಸದರಾದ ಶ್ರೀ PC ಮೋಹನ್ ಅವರು. ಇವತ್ತು ಯೂತ್ ಫಾರ್ ಪರಿವರ್ತನ್ ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದ್ರಲ್ಲಿ ನಾನು ಬಹಳ ಸಂತೋಷದಿಂದ ಭಾಗವಹಿಸಿದ್ದೀನಿ. ಯೂತ್ ಫಾರ್ ಪರಿವರ್ತನ್ ಹುಡುಗರು ನನಗೆ ಬಹಳ ಸುಮಾರು 2.5 ವರ್ಷಗಳಿಂದ ಪರಿಚಯ ಇದೆ. 1 ವರ್ಷದಿಂದ ಏನು ಈ ಒಂದು ಆರ್ಗನೈಸೇಷನ್ ಹೆಸರಿನಲ್ಲಿ ಏನು ಸ್ವಚ್ಛ ಭಾರತ ಒಂದು ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷದಲ್ಲಿ 42 ಕಡೆ ಇವಾಗ ಒಟ್ಟಾಗೆ 42 ಕಡೆ ಈ ಥರ ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ಮಾಡಿ ಜನರಲ್ಲಿ ಕೂಡ ಸ್ವಚ್ಛತೆಯ ಬಗ್ಗೆ ಒಂದು ಅರಿವನ್ನು ಕೂಡ ಮೂಡಿಸಿದ್ದಾರೆ. ನಿಜವಾಗ್ಲೂ ಕೂಡ ಹುಡುಗರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇನ್ನು ಮುಂದಕ್ಕೆ ಕೂಡ ಏನು ಯೂತ್ ಫಾರ್ ಪರಿವರ್ತನ್ ಅವ್ರ ಜೊತೆ ನಾನು ಒಂದು ಸಂಸದನಾಗಿ ಮುಂದಿನ ದಿನಗಳಲ್ಲಿ ನಾನು ಯೂತ್ ಫಾರ್ ಪರಿವರ್ತನ್ ಅವ್ರ ಜೊತೆ ಶಾಲೆಗಳಲ್ಲಿ ನಾನು ಅದನ್ನು ತಗೊಂಡು ಸ್ವಚ್ಛತೆಯ ಬಗ್ಗೆ ಮತ್ತು ಈಗಾಗಲೇ ಮಾತಾಡಿ ಶಾಲೆಯಲ್ಲಿ ಅವರಿಗೆ ಒಂದು ಶನಿವಾರದೊತ್ತು ಯಾರು ಈ ಹುಡುಗರುಗಳು ಅವ್ರಿಗೆ ರಜೆ ದಿನದಲ್ಲಿ ಅವ್ರಿಗೆ ಕಂಪ್ಯೂಟರ್ ಕ್ಲಾಸನ್ನು ಕಲಿಸ್ಕೊಡುವಂಥದ್ದನ್ನಾಗಲಿ ಈ ಥರದ್ದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ತೊಗೊಳ್ಬೇಕು ಅಂತಿದ್ದೀವಿ. ಈಗ ಯೂತ್ ಫಾರ್ ಪರಿವರ್ತನ್ನು ಇದೇ ಜಾಗದಲ್ಲಿ 1 ವರ್ಷದ ಹಿಂದೆ ಇದನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛತೆಯನ್ನು ಮಾಡಿ ಪೇಂಟ್ ಬಳಿದು ಹೋಗಿದ್ರು. ಆ ಪೇಂಟ್ ಬಳಿದಿದ್ರ ಮೇಲೇ ಪೋಸ್ಟರ್ಸು ಎಲ್ಲ ಹಚ್ಚಿದ್ದಾರೆ. ಮುಂದಕ್ಕೆ ಜನರಲ್ಲಿ ನಿಜವಾಗ್ಲೂ ಕೂಡ ಇವತ್ತು ಈ ತರಹದ ಸಂಘ ಸಂಸ್ಥೆಗಳು ಬಂದು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾಗ ನಾವೆಲ್ಲರೂ ಕೂಡ ಅವರಿಗೆ ಸಹಕರಿಸಿದ್ರೆ ನಿಜವಾಗ್ಲೂ ಕೂಡ ಇಡೀ ಬೆಂಗಳೂರು ಮಹಾನಗರ ಅಲ್ಲ, ಇಡೀ ನಮ್ಮ ದೇಶನೇ ಸ್ವಚ್ಛತೆಯಿಂದ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ತೆಗೆದದ್ದು 100 ಸಂಘ ಸಂಸ್ಥೆಗಳು, ಅಭಿಮಾನಿಗಳು ಗೋಡೆಗೆ ಹಚ್ಚಿದ ಭಿತ್ತಿ ಚಿತ್ರಗಳನ್ನು. ಆದರೆ ಬರೆದದ್ದು ಕನ್ನಡ ನಾಡಿನ ಬಾವುಟವನ್ನು, ಹಚ್ಚಿದ್ದು ಕನ್ನಡ ನಾಡಿನ ಬಾವುಟದ ಬಣ್ಣವನ್ನು. ಇದನ್ನು ಮಾಡಿದ್ದು ಗೋಡೆಗಳ ಮೇಲೆ ಭಿತ್ತಿ ಚಿತ್ರಗಳನ್ನು ಅಂಟಿಸಿ ಹಾಳುಗೆಡವಿದ್ದ ಜನರನ್ನು ಮತ್ತೆ ಮುಂದೆ ಕೆಡಿಸುವ ಕೆಲಸವನ್ನು ಮಾಡಬೇಡಿ ಎಂದು ಹೇಳುವ ಸಲುವಾಗಿ.
ಯೂತ್ ಫಾರ್ ಪರಿವರ್ತನ್ ಸಂಸ್ಥೆಯ ಕೆಲಸಗಳಿಂದ ಇಂದು ಸಾರ್ವಜನಿಕರಾದ ನಾವುಗಳು ಪರಿವರ್ತನೆ ಹೊಂದಬೇಕಾಗಿದೆ. ಇದೇ ಸಂಸ್ಥೆಯ ಯುವಕ ಯುವತಿಯರ ಹಂಬಲದ ಮನವಿ ಕೂಡ. ನಾವು ಯೂತ್ ಫಾರ್ ಪರಿವರ್ತನ್ ಅನ್ನೋ ಸಂಸ್ಥೆಯಿಂದ ಇವತ್ತಿಲ್ಲಿ ಗಾಂಧಿನಗರಲ್ಲಿ ಪೋಸ್ಟರ್ಸ್ನೆಲ್ಲ ತೆಗೆದು ಸ್ವಚ್ಛ ಮಾಡ್ತಾ ಇದ್ದೀವಿ. 1 ವರ್ಷದಿಂದ ಮಾಡಿದ್ವಿ. ಇಲ್ಲಿ ಪೋಸ್ಟರ್ಸ್ನೆಲ್ಲ ತೆಗೆದು ಪೇಂಟ್ ಎಲ್ಲ ಮಾಡಿ ಹೋಗಿದ್ವಿ. ಪೋಸ್ಟರ್ ಅಂಟಿಸಿ ಮತ್ತೆ ಗಲೀಜು ಮಾಡಿದರು. ಸೊ ಹಾಗಾಗಿ ಮತ್ತೆ ಆ ಪೋಸ್ಟರ್ಸ್ ಎಲ್ಲ ರಿಮೂವ್ ಮಾಡಿ ಸಲ ಎಕ್ಸಾಕ್ಟ್ಲಿ 1 ಇಯರ್ ಆದಮೇಲೆ ಇಲ್ಲಿ ಇವತ್ತು ಇದು ಕನ್ನಡದ ಫ್ಲ್ಯಾಗ್ ಥರ ನಾವು ಎಲ್ಲೋ ಮತ್ತು ರೆಡ್ನ ಪೇಂಟ್ ಮಾಡ್ತಾಯಿದ್ವಿ. ಈ ಥರನಾದರೂ ಜನ ಕಲಿತಾರೆ ಅಂತ. ಇದಾದಮೇಲೆ ನಾವು ಇನ್ನು ಮುಂದೆ ಸ್ಕೂಲ್ಗಳಿಗೆ ಹೋಗಿ ಅಂದರೆ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗಿ ಅಲ್ಲಿನ ಮಕ್ಳಿಗೂ ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ ಬರೋ ಥರ ಕ್ಯಾಂಪೇನ್ ಮಾಡೋಣ ಅಂತಿದ್ವಿ. ಇದುವರೆಗೂ 1 ವರ್ಷದಲ್ಲಿ ನಾವು 42 ಕಡೆ ಇಂಥ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಇನ್ನು ಮುಂದೆ ಕೂಡ ಮಾಡ್ತೀವಿ. ಒಂದು ಮನವಿ ನಮ್ಮ ಯೂತ್ ಫಾರ್ ಪರಿವರ್ತನೆಯಿಂದ ಏನಂದರೆ, ದಯಮಾಡಿ ಇಲ್ಲಿ ಭಿತ್ತಿಪತ್ರಗಳನ್ನು ಅಂಟಿಸಬೇಡಿ. ಬಟ್ ನೀವು ಅಂಟಿಸೋ ಭಿತ್ತಿಪತ್ರಗಳು ನೋಡಿದ್ರೆ ತುಂಬಾ ಅಸಹ್ಯ ಆಗುತ್ತೆ. ದಯಮಾಡಿ ನಮ್ಮಿಂದ ಒಂದು ಮನವಿ, ದಯಮಾಡಿ ಅಂಟಿಸಬೇಡಿ. ಸೊ ಇವತ್ತು ಯೂತ್ ಫಾರ್ ಪರಿವರ್ತನ್ ಕಡೆಯಿಂದ ನಾವು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಆವಾಗಲೇ ಅಮಿತ್ ಹೇಳಿದಾಗೆ ಇದೇ ಜಾಗನ ನಾವು 1 ವರ್ಷದ ಮುಂಚೆ ಕ್ಲೀನ್ ಮಾಡಿದ್ವಿ. ಪೋಸ್ಟರ್ಸ್ ಎಲ್ಲ ಅಂಟಿಸಿ ಜಾಗನ ಮತ್ತೆ ಗಲೀಜು ಮಾಡಿದ್ದಾರೆ. ಸೊ ನಾವು ಅದನ್ನು ಮತ್ತೆ ರಿಮೂವ್ ಮಾಡಿ ಇವಾಗ ಬಟ್ ಡಿಫ್ರೆಂಟ್ ಐಡಿಯಾಲಜಿ, ಕನ್ನಡದ ಬಾವುಟದ ಕಲರ್ ಏನಿದೆ ಅದನ್ನೇ ಪೇಂಟ್ ಮಾಡೋ ಮೂಲಕ ನಮಗೂ ಕನ್ನಡ ಅಭಿಮಾನ ಇದೆ ಅಂತ ತೋರಿಸ್ಕೊತಾ ಇದ್ದೀವಿ. ಸೊ ಈ ಮೂಲಕ ಪೋಸ್ಟರ್ಸ್ನ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇವಾಗ ನಾವಿಲ್ಲಿ ಏನು ಬಾವುಟದ ಪೇಂಟ್ ಮಾಡ್ತಾ ಇದ್ದೀವಿ ಕರ್ನಾಟಕದ್ದು, ಇಲ್ಲಿ ಯಾರು ಇವಾಗ ಪೋಸ್ಟರ್ಸ್ ಅಂಟಿಸಲ್ಲ ಅಂತ ನಾವು ಭಾವಿಸಿದ್ದೀವಿ. ದಯವಿಟ್ಟು ನಾವು ಮಾಡಿರೋ ಕೆಲಸನ ಗೌರವಿಸಿ ಆದಷ್ಟು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಈ ಪ್ರಯತ್ನನ ಯಶಸ್ವಿಗೊಳಿಸ್ಬೇಕಂತ ನಾವು ಕೇಳ್ಕೊತೀವಿ. ಮನವಿ ನಮ್ಮೆಲ್ಲರ ಕಡೆಯಿಂದ ಯೂತ್ ಫಾರ್ ಪರಿವರ್ತನ್ ಕಡೆಯಿಂದ ನಿಮಗೆ ದಯವಿಟ್ಟು ಇಲ್ಲಿ ಮತ್ತೆ ಪೋಸ್ಟರ್ಸ್ನ ಅಂಟಿಸಬೇಡಿ. ನಾವು ಕಷ್ಟಪಟ್ಟು ಬೆಳಗ್ಗೆಯಿಂದ ಈ ಕೆಲಸವನ್ನು ಮಾಡಿದ್ದೀವಿ. 1 ವರ್ಷ ಹಿಂದೆ ಮಾಡಿದರೂ ಕೂಡ ಅದನ್ನು ಹಾಳು ಮಾಡಿದ್ದಾರೆ. ಪ್ಲೀಸ್ ದಯವಿಟ್ಟು ಯಾರು ಮತ್ತೆ ಇಲ್ಲಿ ಅಂಟಿಸಬೇಡಿ. ನಾವು ಮಾಡಿರೋ ಕೆಲಸಕ್ಕೆ ಗೌರವನ ನೀಡಿ. ದಿನ ಇದೆ ವೇಲೆ ಹೋಗೋದು ಕಾಲೇಜ್ಗೆ ಎಲ್ಲ ಅದಕ್ಕೂ, ಆದರೆ ಯಾವಾಗಲೂ ಪೋಸ್ಟರ್ಸ್ ಎಲ್ಲ ಇರ್ತಿತ್ತು, ತುಂಬ ಗಲೀಜಾಗಿ ಕಾಣಿಸ್ತಿತ್ತು. ಆದರೆ ಇವತ್ತು ನೋಡ್ತಿದ್ರೆ ತುಂಬ ಚೆನ್ನಾಗಿದೆ. ಆದರೆ ಪಬ್ಲಿಕ್ ಇದೇ ಥರ ಮೇಂಟೈನ್ ಮಾಡಬೇಕು. ತುಂಬ ಈ ಥರ ಪೋಸ್ಟರ್ಸ್ ಎಲ್ಲ ಬೇಡದೇ ಇರೋ ಪೋಸ್ಟರ್ಸ್ ಎಲ್ಲ ಅಂಟಿಸಿ ಎಲ್ಲ ಈ ಥರ ಗೋಡೆಗಳನ್ನೆಲ್ಲ ಹಾಳು ಮಾಡೋ ಬದಲು ಅದನ್ನ ಈ ಥರ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡ್ರೆ ಎಲ್ಲರಿಗೂ ನೋಡೋಕ್ಕೂ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಬೆಂಗಳೂರಿಗಿನ್ನೂ ಒಳ್ಳೆ ಹೆಸರು ಬರುತ್ತೆ. ಸೊ ಅದರಿಂದ ಎಲ್ಲ ಪಬ್ಲಿಕ್ಸ್ಗೂ ಒಂದೇ ರಿಕ್ವೆಸ್ಟು, ಪ್ಲೀಸ್ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಸೊ ಯಾರಿಗೂ ಏನು ಕಾಯಿಲೆ ಬರೋದಿಲ್ಲ. ಮತ್ತು ಈ ಥರ ಗಲೀಜೆಲ್ಲ ಹಾಕೋ ಬದಲು ಸೊ ಇದೇ ಥರ ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿ. ಯೂತ್ ಫಾರ್ ಪರಿವರ್ತನ್ ಸಂಸ್ಥೆಯು ಕೈಗೊಂಡಿರುವ ಕಾರ್ಯ ಮಹತ್ತರವಾದದ್ದು. ಇದರಿಂದ ಉತ್ತೇಜಿತರಾಗಿ ಪ್ರೋತ್ಸಾಹಗೊಂಡು ಗೋಡೆಗಳ ಮೇಲಿನ ಭಿತ್ತಿಚಿತ್ರಗಳನ್ನು ತೆಗೆದು ಹೊಸ ಬಣ್ಣವನ್ನು ಹಚ್ಚುವ ಕಾರ್ಯದಲ್ಲಿ ಭಾಗವಹಿಸಿದ್ದೇನೆ ಎಂಬ ಹೆಮ್ಮೆಯ ಮಾತುಗಳನ್ನು ಆಡಿದ್ದು ಪ್ರಾಚಿ ಅವರು. Actually, this is a good drive of Youth for Parivartan. So we wanted to join this because we wanted to do something for our society. So we joined this program today only. It's a good initiative. ಕಳೆದ ಬಾರಿ ಗೋಡೆಗಳನ್ನು ಅಂದಗೊಳಿಸಿದ್ದನ್ನು ಮತ್ತೆ ಜನರು ಭಿತ್ತಿಚಿತ್ರಗಳನ್ನು ಅಂಟಿಸಿ ಕೆಡಿಸಿದ್ದಾರೆ. ಅವರೆಷ್ಟು ಕೆಡಿಸಿದರೂ ಮತ್ತೆ ಅಷ್ಟೇ ಸುಂದರವಾಗಿಸುವ ಕೆಲಸವನ್ನು ಇಂದು ಮತ್ತೆ ನಾವು ಕೈಗೊಂಡಿದ್ದೇವೆ. ಇದನ್ನು ನೀವು ಗಮನಿಸಿ ನಮ್ಮ ಪ್ರಯತ್ನಗಳಿಗೆ ಗೌರವಿಸಿ ಚಂದದ ಗೋಡೆಗಳನ್ನು ಹಾಳುಗೆಡವಬೇಡಿ ಎಂಬ ಮನವಿ ಶ್ರೀವಲ್ಲಿ ಅವರದು. Irrespective of how much dirty they're making it the place, we get back with the same happiness and we are doing it again, hoping that they'll realize that they shouldn't be doing this. With great difficulty we are cleaning up the whole place again. Hopefully people will realize what they're doing is wrong. ಮೈಸೂರು ಬ್ಯಾಂಕ್ ವೃತ್ತದ ಮೂಲಕ ದಿನನಿತ್ಯ ಸಾಗಿ ತಮ್ಮ ಆಟೋವನ್ನು ಓಡಿಸುವ ರಾಜು ಅವರಿಗೆ ಗೋಡೆಗಳ ಮೇಲಿನ ಕನ್ನಡ ಬಾವುಟದ ಬಣ್ಣ ಖುಷಿಯನ್ನು ತಂದಿದೆ, ಚೆನ್ನಾಗಿದೆ ಎನ್ನುತ್ತಾರೆ. ಇದು ಎಲ್ಲ ಕ್ಲೀನ್ ಮಾಡಿದ್ರೆ ಒಳ್ಳೆಯದು ಸರ್, ಚೆನ್ನಾಗಿ ಕಾಣುತ್ತೆ. ಬೆಂಗಳೂರೆಲ್ಲ ಅಸಹ್ಯ ಮಾಡಬಾರ್ದು. ಈಗ ಫಸ್ಟ್ ಕ್ಲಾಸಾಗಿ ಕಾಣುತ್ತೆ ಸರ್ಕಲಲ್ಲಿ. ಈಗ ಚೆನ್ನಾಗಿರಲಿಲ್ಲ, ಅವಾಗೆಲ್ಲ ವಾಲ್ ಪೋಸ್ಟೆಲ್ಲ ಅಂಟಿಸಿತ್ತು. ಈಗೆಲ್ಲ ಕ್ಲೀನಾಗಿದೆ, ಫಸ್ಟ್ ಕ್ಲಾಸಾಗಿ ಚೆನ್ನಾಗಿ ಕಾಣುತ್ತೆ. ನಮ್ಮ ಜಡ ಮನಸ್ಸನ್ನು ಬದಲಾಯಿಸಿಕೊಳ್ಳಲು ಇನ್ನೂ ನಮಗೆ ಅವಕಾಶವಿದೆ. ಜನಪರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಸಾರ್ಥಕತೆಯನ್ನು ಹೊಂದಬಹುದು. ಯುವಕರು ತೋರಿದ ಉತ್ಸಾಹ, ಹುಮ್ಮಸ್ಸು ನಮ್ಮೆಲ್ಲರಿಗೂ ಮಾದರಿಯಾಗಲಿ. ಬನ್ನಿ, ಸ್ವಚ್ಛತೆ ನಮ್ಮ ದಿನನಿತ್ಯದ ಅಭ್ಯಾಸವಾಗಲಿ. ಅರಮನೆಗಳ ನಗರಿ ಮೈಸೂರಿನಿಂದ ಉದ್ಯಾನಗಳ ನಗರಿ ಬೆಂಗಳೂರಿಗೆ ಬರುವ ಎಲ್ಲರನ್ನ ಸ್ವಾಗತಿಸುವುದು ಬೆಂಗಳೂರು ದಕ್ಷಿಣದ ಕೆಂಗೇರಿಯ ಮೇಲು ಸೇತುವೆಯ ಕಮಾನು. ಅಂತೆ ನಗರ ಹೃದಯ ಭಾಗಕ್ಕೆ ಸಾಗದೆ ನೇರವಾಗಿ ಬೆಂಗಳೂರು ಪೂನಾ ರಾಷ್ಟ್ರೀಯ ಹೆದ್ದಾರಿಯನ್ನು ಸೇರಿಸುವ ಹೊರವರ್ತುಲ ರಸ್ತೆಗಳು. ಕೆಂಗೇರಿಯನ್ನು ದಾಟಿ ಮುಂದೆ ಸಾಗುತ್ತಿದ್ದಂತೆ ಕಣಿವೆಯಲ್ಲಿ ಭೋರ್ಗರೆದು ಹರಿವ ವೃಷಭಾವತಿ ವೈತರಣಿ ಜನರನ್ನು ಎಚ್ಚರಿಸಿ ಎಬ್ಬಿಸಿ ಮೂಕ ತಿರುವಿಸಿ ಮೂಗು ಮುಚ್ಚಿಸಿದರೂ
ರಸ್ತೆಯ ಪಕ್ಕಕ್ಕೆ ಸುಯ್ಯನೆ ಕೂಗಿ ಓಡಿ ಹೋಗುವ ರೈಲು, ಗಗನದೆತ್ತರಕ್ಕೆ ಚಾಚಿ ಕೈ ಬೀಸಿ ಕರೆವ ರಾಜರಾಜೇಶ್ವರಿ ನಗರದ ಹೆಬ್ಬಾಗಿಲು ಎಲ್ಲರ ಕಣ್ಣುಗಳನ್ನು ತೆರೆಸುತ್ತದೆ. ಇದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿನ ಪ್ರತಿಷ್ಠಿತ ಬಡಾವಣೆಯಾದ ರಾಜರಾಜೇಶ್ವರಿ ನಗರಕ್ಕೆ ನಿಮ್ಮನ್ನು ಸ್ವಾಗತಿಸುವ ಭಾರೀ ಹೆಬ್ಬಾಗಿಲು. ಪ್ರತಿದಿನ ಸಾವಿರಾರು ದೈವ ಭಕ್ತರನ್ನ ಸೆಳೆವ ಹಲವು ದೇವ ಮಂದಿರಗಳು ಇಲ್ಲಿವೆ. ಇದು ಹೆಸರಾಂತ ರಾಜರಾಜೇಶ್ವರಿ ದೇವಸ್ಥಾನ. ದೇವಿಯ ಸುಂದರ ಮೂರ್ತಿ, ಬೃಹತ್ ದೇವಾಲಯದ ವಿಮಾನ ಗೋಪುರಗಳು, ಕಲ್ಲಿನ ಕೆತ್ತನೆಗಳು ಮನಮೋಹಕ. ಅಲ್ಲಿಂದ ಸ್ವಲ್ಪ ದೂರದಲ್ಲಿದೆ ನಿಮಿಷಾಂಬಾ ದೇವಿಯ ದೇಗುಲ. ಭಕ್ತಾದಿಗಳಿಗೆ ಇಲ್ಲಿ ಒದಗಿ ಬರುತ್ತೆ ನಿಮಿಷಾಂಬಾ ದೇವಿಗೆ ಪ್ರತಿದಿನ ಸಲ್ಲುವ ವಿವಿಧ ಪೂಜಾ ವಿಧಾನಗಳ ಸೇವಾ ಭಾಗ್ಯ. ಇನ್ನು ರಾಜರಾಜೇಶ್ವರಿ ನಗರ ಬೆಮೆಲ್ ಬಡಾವಣೆಯ ಬೆಟ್ಟದೆತ್ತರದಲ್ಲಿರುವ ಮನಮೋಹಕ ವಿಭಿನ್ನ ವಿಶಿಷ್ಟ ದೇವಾಲಯ ಷಣ್ಮುಖ ದೇವಸ್ಥಾನ. ಹಾಗೆ ಬಡಾವಣೆಯ ಪ್ರಾರಂಭದಲ್ಲೇ ಎದುರಾಗುವ ಬೆಳಗಿನ ಓಟಕ್ಕೆ ಸಂಜೆಯ ನಡಿಗೆಗೆ ಸಜ್ಜು ಮಾಡಿರುವ ರಾಜರಾಜೇಶ್ವರಿ ನಗರದ ಪುಟ್ಟ ಕೆರೆಯಂಗಳ. ವಿದ್ಯೆಯಿಂದಲೇ ಯಶಸ್ಸು, ಯಶಸ್ಸೇ ಬದುಕು. ವಿದ್ಯೆಯನ್ನು ಪಡೆಯುವ ಆಕಾಂಕ್ಷೆಯುಳ್ಳ ಎಲ್ಲ ವರ್ಗದ ಜನರಿಗೆ ಜ್ಞಾನಾರ್ಜನೆಯಲ್ಲಿ ನಿರತವಾಗಿರುವ 10 ಹಲವು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಈ ರಾಜರಾಜೇಶ್ವರಿ ನಗರ ವಲಯದಲ್ಲಿದೆ. ಹಸಿರ ಬೆಳೆಸಿ ತಂಪನೆರೆದು ವಿದ್ಯೆಯ ಪೂರ್ಣ ಅನುಭವವನ್ನು, ಅವಕಾಶವನ್ನು ಒದಗಿಸುವಲ್ಲಿ ಜೊತೆಯಾಗಿರುವ ಬೆಂಗಳೂರು ವಿಶ್ವವಿದ್ಯಾಲಯ ಈ ರಾಜರಾಜೇಶ್ವರಿ ನಗರ ವಲಯದ ಹೆಮ್ಮೆಯ ವಿದ್ಯಾತಾಣ. ಇನ್ನು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿನ ಮತ್ತೊಂದು ಮುಖ್ಯ ಗುರುತಿನ ತಾಣ, ಆಗಸದ ಎತ್ತರದಲ್ಲಿ ನೆಲೆಯಾಗಿ ನಿಂತಿರುವ ನಮ್ಮ ಬೆಂಗಳೂರು ಮೆಟ್ರೋ ನಾಯಂಡನಹಳ್ಳಿಯ ನಿಲ್ದಾಣ. ಜೊತೆಗೆ ಮೆಟ್ರೋ ಎತ್ತರಕ್ಕೂ ಹತ್ತಿ ಜೊತೆಯಾಗಿ ಸಾಗುವ ಮೇಲ್ಸೇತುವೆಯಲ್ಲಿನ ಕಾರು ಬಸ್ಸುಗಳು, ಹಾಗೆ ಕೆಳಗೆ ನಿರಂತರವಾಗಿ ಒಂದರ ಹಿಂದೆ ಒಂದು, ಒಂದರ ಪಕ್ಕ ಒಂದು ಓಡುವ ವಾಹನಗಳು. ಇದೇ ನಾಯಂಡನಹಳ್ಳಿ ಜಂಕ್ಷನ್. ಹಸಿರನ್ನು ಬೆಳೆಸಿ ಉಸಿರನ್ನು ಉಳಿಸಿ. ಗಿಡ ಮರಗಳು ನಾಶವಾಗಿ ನಗರಗಳು ಬೆಳೆಯುತ್ತಿರುವ ಇಂದಿಗೆ ಇದು ಮತ್ತು ಹೆಚ್ಚು ಅನ್ವಯವಾಗುತ್ತದೆ. ಪ್ರತಿಯೊಬ್ಬರೂ ಮನೆಯನ್ನು ಹೊಂದುವ ಆಶಯ ಹೆಚ್ಚುತ್ತಿರುವ ಇಂದಿನ ಈ ದಿನಗಳಲ್ಲಿ ಪರಿಸರ ಉಳಿಸಿ ಮತ್ತಷ್ಟು ಹಸಿರ ಬೆಳೆಸಿ ಉದ್ಯಾನವನಗಳನ್ನು ನಿರ್ಮಾಣ ಮಾಡಿ ಪುಟ್ಟ ಮಕ್ಕಳಿಂದ ಹಿರಿಯ ನಾಗರಿಕರವರೆಗೆ ಶುದ್ಧ ಗಾಳಿ ಹಾಗೆ ಕಣ್ಣಿಗೆ ತಂಪನೆಯ ಹಸಿರನ್ನು ನೀಡಿರುವ ಕೀರ್ತಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ರಾಜರಾಜೇಶ್ವರಿ ನಗರ ವಲಯಕ್ಕೆ ಸಲ್ಲುತ್ತದೆ. ಇಷ್ಟೆಲ್ಲ ಸುಂದರ ತಾಣಗಳನ್ನು ಹೊಂದಿರುವ ರಾಜರಾಜೇಶ್ವರಿ ನಗರ ವಲಯದಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತೀವ್ರ ಸ್ವಚ್ಛತಾ ಅಭಿಯಾನದ ಅಡಿಯಲ್ಲಿ ವಲಯದ ಎಲ್ಲ ಪ್ರದೇಶಗಳನ್ನು ಮತ್ತಷ್ಟು ಸುಂದರವಾಗಿಸುವ ಪಣ ತೊಟ್ಟಿದೆ. ಶುದ್ಧ ಪರಿಸರ, ಸ್ವಚ್ಛತೆಯಿಂದ ಆರೋಗ್ಯ, ಆರೋಗ್ಯದಿಂದ ಉತ್ಸಾಹ, ಅದರಿಂದ ಅಭಿವೃದ್ಧಿ. ಪಾಲಿಕೆ ಹಮ್ಮಿಕೊಂಡಿರುವ ತೀವ್ರ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪ್ರತಿ ಶನಿವಾರದಂದು ಸಾರ್ವಜನಿಕರಿಗಾಗಿ, ಅಂದರೆ ನಮಗಾಗಿ ದುಡಿಯುವ ಪೌರ ಕಾರ್ಮಿಕರೊಂದಿಗೆ ಮುಂಜಾನೆಯ ಕಾಫಿಯೊಂದಿಗೆ ಪ್ರಾರಂಭಿಸಿ ಅವರ ಕಷ್ಟ ಸುಖಗಳನ್ನು ವಿಚಾರಿಸಿ ಅವರಿಗೆ ನೆರವಾಗಿ ವಲಯದ ಎಲ್ಲ ಅಧಿಕಾರಿಗಳು ಒಡಗೂಡಿ ನಡೆಸುವ ಸ್ವಚ್ಛತಾ ಕಾರ್ಯಕ್ರಮಗಳ ಬಗೆಗೆ ವಿವರವಾಗಿ ಮಾತನಾಡಿದವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ರಾಜರಾಜೇಶ್ವರಿ ನಗರ ವಲಯದ ಜಂಟಿ ಆಯುಕ್ತರಾದ ಡಾಕ್ಟರ್ ಬಿ ವೀರಭದ್ರಪ್ಪ. ನಾವು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ನಮ್ಮ ಎಲ್ಲ ಒಂದು ಸ್ವಚ್ಛತೆ ಎಲ್ಲ ಒಂದು ರೀತಿಯ ಅಭಿವೃದ್ಧಿಗೆ ಒಂದು ಪೂರಕವಾಗ್ತದೆ. ಸ್ವಚ್ಛವಾದ ಒಂದು ಪರಿಸರ ಇದ್ದರೆ ಎಲ್ಲರಿಗೂ ಸಹ ಒಂದು ಸ್ವಚ್ಛತೆ ಇದ್ದರೆ ಒಂದು ಮನಸ್ಸು ಆಹ್ಲಾದಕವಾಗ್ತದೆ ಮತ್ತು ಆರೋಗ್ಯಕ್ಕೂ ಸಹ ಪೂರಕವಾಗ್ತದೆ. ಹಾಗಾಗಿ ನಾವು ಈ ಒಂದು ಸ್ವಚ್ಛತೆ ಬಗ್ಗೆ, ಆರೋಗ್ಯದ ಬಗ್ಗೆ ತುಂಬ ಒಂದು ಕಾಳಜಿಯನ್ನು ನಾವು ಕೊಡಬೇಕಾಗ್ತದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಒಟ್ಟು ನಮ್ಮಲ್ಲಿ 8 ವಿಭಾಗಗಳಿದ್ದಾವೆ. ಅದರಲ್ಲಿ ನಮ್ಮ ರಾಜರಾಜೇಶ್ವರಿ ನಗರ ವಿಭಾಗ ಈಗ ಹೊರವಲಯದಲ್ಲಿದ್ದು ಅಭಿವೃದ್ಧಿ ಹೊಂದಿರತಕ್ಕಂಥ ಒಂದು ವಲಯವಾಗಿದೆ. ಇದರಲ್ಲಿ ನಾವು ಸ್ವಚ್ಛತೆ ಕಾಪಾಡೋದ್ರ ಬಗ್ಗೆ ಹೆಚ್ಚು ನಾವು ಗಮನವನ್ನು ಕೊಟ್ಟು ನಾವು ಕಾರ್ಯಕ್ರಮಗಳನ್ನು ಇತ್ತೀಚೆಗೆ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಇದರಲ್ಲಿ ನಾವು ಸ್ವಚ್ಛತೆ ಅಂದ ತಕ್ಷಣ ನಾವು ಬರೀ ಕೇವಲ ಸ್ವಚ್ಛತೆಗೋಸ್ಕರ ನಾವು ಇದು ಮಾಡ್ತಾ ಇಲ್ಲ, ಜೊತೆಗೆ ಸಾರ್ವಜನಿಕರಿಗೆ ಏನೇನು ಸದುಪಯೋಗ ಆಗ್ತಾ ಆ ಥರ ಕಾರ್ಯಕ್ರಮಗಳು ಸಹ ನಾವು ಅದರಲ್ಲಿ ಹಮ್ಮಿಕೊಳ್ತೀವಿ. ಮುಖ್ಯವಾಗಿ ಈಗೆಲ್ಲ ಮಳೆಗಾಲ ಬಂದಿದೆ, ಹಾಗಾಗಿ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ತುಂಬ ನಾವು ಅರಿವು ಮೂಡಿಸ್ತಾ. ಇನ್ನು ಮನೆಗಳಲ್ಲಿ ಪ್ರತಿದಿನ ಉತ್ಪತ್ತಿಯಾಗುವ ಕಸವನ್ನು ಹಸಿ ಕಸ ಹಾಗೂ ಒಣ ಕಸವಾಗಿ ಬೇರ್ಪಡಿಸಿ ಮನೆ ಬಾಗಿಲಿಗೆ ಬರುವ ಪೌರ ಕಾರ್ಮಿಕರಿಗೆ ದಯಮಾಡಿ ನೀಡಿ. ಇದರಿಂದ ತ್ಯಾಜ್ಯ ಪರಿಷ್ಕರಣೆ ಹಾಗೂ ಸಂಸ್ಕರಣೆಗೆ ಅನುಕೂಲವಾಗುತ್ತೆ. ಎಲ್ಲೆಂದರಲ್ಲಿ ಕಸವನ್ನು ಬಿಸಾಡದೆ ಸಂಗ್ರಹಿಸಿ ಬೇರ್ಪಡಿಸಿ ನೀಡಿ ಪಾಲಿಕೆಯೊಂದಿಗೆ ಸಹಕರಿಸಬೇಕೆಂದರು. ನೀವು ಬೆಳಗ್ಗೆ ಕಸ ಮನೇಲಿ ಸಂಗ್ರಹಣೆ ಮಾಡ್ತಾರಲ್ಲಮ್ಮ, ಮಾಡಬೇಕಾದ್ರೆ ನೀವು ತರಕಾರಿದು, ಹಣ್ಣು ಹಂಪಲು ಅದೆಲ್ಲ ಹಸಿ ಕಸ ಬೇರೆ ಇಟ್ಕೊಳ್ಳಿ. ಹಾಗೆ ಮತ್ತು ಈ ಪ್ಲಾಸ್ಟಿಕ್ ಪೇಪರು, ಪ್ಲಾಸ್ಟಿಕ್ ಬ್ಯಾಗು, ಪೇಪರ್ದು, ಕಪ್ಸು ಅದೆಲ್ಲ ಒಣ ಕಸ ಬೇರೆ ಇಟ್ಕೊಳ್ಳಿ.
ನೀವೆರಡು ಬೇರೆ ಬೇರೆ ಬಾಕ್ಸಲ್ಲಿ ಇಡಬೇಕು. ಹಸಿ ಕಸ ಒಂದು ಬಾಕ್ಸಲ್ಲಿ ಸಂಗ್ರಹಣೆ ಮಾಡಿ ಇಟ್ಕೊಳ್ಳಿ, ಇನ್ನೊಂದು ಒಣ ಕಸನ ಬೇರೆ ಸಂಗ್ರಹಣೆ ಮಾಡಿ ಇಟ್ಕೊಳ್ಳಿ. ನೀವು ಮನೆಯಲ್ಲೇ ಇಟ್ಕೊಂಡಿರಿ, ನಮ್ಮ ಬೆಳಗ್ಗೆ ನಾವು ಪೌರ ಕಾರ್ಮಿಕರು ನಿಮ್ಮ ಮನೆ ಹತ್ರ ಕಲೆಕ್ಟ್ ಮಾಡೋಕ್ಕೆ ಬರ್ತಾರಲ್ಲ, ಅವಾಗ ಹಸಿ ಕಸ ಸಪ್ರೇಟ್ ಬಾಕ್ಸೇ ಸಪ್ರೇಟ್ ಕೊಡಬೇಕು, ಒಣ ಕಸನೇ ಬೇರೆ ಕೊಡಬೇಕು. ನೀವು ಯಾವುದೇ ಕಾರಣಕ್ಕೂ ಅವ್ರು ಯಾರು ಬರಲಿಲ್ಲ ಅಂತೇಳಿ ತಂದು ರೋಡಲ್ಲಿ ಈ ಕಡೆ ಇಡ್ಲಿಕ್ಕೆ ಹೋಗಬಾರ್ದು. ನೀವು ಸ್ಟಾಕ್ ಮಾಡಿ ರೆಡಿ ಇಟ್ಕೊಂಡಿರಿ. ನಮ್ಮದು ಬಂದ ತಕ್ಷಣ ವಿಷಲ್ ಮಾಡ್ಕೊಂಡು ಬರ್ತಾರೆ, ಬಂದ ತಕ್ಷಣ ನೀವು ಅದನ್ನ ಹಸಿ ಕಸ ಒಣ ಕಸ ಸಪ್ರೇಟ್ ಕೊಟ್ಟರೆ ಸಾಕಾಗ್ತದೆ. ಅದಕ್ಕೋಸ್ಕರ ಸ್ವಚ್ಛತೆ ಬಗ್ಗೆ ತಾವು ಸ್ವಲ್ಪ ಜಾಗೃತಿಯಾಗಿ ಇದು ಮಾಡಿಕೊಂಡ್ರೆ ಯಾವ್ಯಾವ ರೋಗ ರುಜಿನಗಳು ಬರೋಲ್ಲ, ಸಮಸ್ಯೆಗಳು ಬರೋದಿಲ್ಲ. ಮತ್ತು ಎಲ್ಲ ಒಂದು ಸ್ವಚ್ಛತೆ ಇರ್ತದೆ. ಆರೋಗ್ಯ ಅಂದರೆ ಸ್ವಚ್ಛತೆ ಅಂತೇಳಿ ನಾವು ಚೆನ್ನಾಗಿ ಆರೋಗ್ಯ ಕಾಪಾಡಿಕೊಂಡ್ರೆ ನಮ್ಮ ಎನ್ವಿರಾನ್ಮೆಂಟ್ ಚೆನ್ನಾಗಿದ್ದರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ನಮ್ಮ ಪೌರ ಕಾರ್ಮಿಕರ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೀವು ಸಹಕಾರ ಮಾಡಿದರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಮನೆಯಲ್ಲಿರ್ತಕ್ಕಂಥ ಏನು ನಮ್ಮ ತಾಯಂದಿರೇನಿದ್ದಾರೆ ಅವರು ಅದನ್ನು ಸ್ವಚ್ಛಗೊಳಿಸಬೇಕಾದ್ರೆ ಒಣ ಕಸ ಮತ್ತು ಹಸಿ ಕಸನ ಅಂತ ನಾವು ಅದನ್ನು ವಿಂಗಡಣೆ ಮಾಡಿ ನಮಗೆ ಕೊಡಿ ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ. ಅದೇ ಥರ ನಮ್ಮ ಈ ಕಸ ವಿಲೇವಾರಿ ಮಾಡ್ಬೇಕಾದ್ರೆ ಅದಕ್ಕೆ ನಮ್ಮ ಏನು ಅಲ್ಲಿ ಸಿಬ್ಬಂದಿ ಇರ್ತಾರೆ, ಪೌರ ಕಾರ್ಮಿಕರ ಸಿಬ್ಬಂದಿ ಇರ್ತಾರೆ, ಅವರು ಮನೆ ಮನೆಗೆ ತೆಳಗೆ ಬೆಳಿಗ್ಗೆ ಟೈಮು ಒಣ ಕಸವನ್ನು ಮತ್ತು ಹಸಿ ಕಸವನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ಅದನ್ನು ತೊಗೊಂಡು ಬಂದು ಸಂಗ್ರಹಣೆ ಮಾಡಿ ಆಟೋಗಳ ಮೂಲಕ ನಾವು ಅದನ್ನು ತಗೊಂಬಂದು ಲಾರಿಗಳಿಗೆ ಅಂದರೆ ಕಾಂಪ್ಯಾಕ್ಟ್ಗಳಿಗೆ ಅದನ್ನ ಸಾಗಣೆ ಮಾಡಿ ನಾವು ಟೆರಾಫಾರ್ಮ್ ಅಂತ ಒಂದು ನಮ್ಮ ದೊಡ್ಡಬಳ್ಳಾಪುರ ಹತ್ರ ಇದೆ, ಆ ಒಂದು ಕಸ ಸಂಸ್ಕರಣಾ ಘಟಕಕ್ಕೆ ನಾವು ಈಗ ಅಲ್ಲಿ ಕಳಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಈ ಒಣ ಕಸನ ಬಂದಿದ್ದನ್ನು ನಾವು ಒಣ ಕಸ ವಿಲೇವಾರಿ ಕೇಂದ್ರ ಅಂತೇಳಿ ನಮ್ಮ 14 ವಾರ್ಡ್ಗಳಲ್ಲಿ ಸುಮಾರು 11 ವಾರ್ಡ್ಗಳಲ್ಲಿ ನಾವು ಒಣ ಕಸ ನಿರ್ವಹಣಾ ಕೇಂದ್ರವನ್ನು ಮಾಡಿದ್ವಿ. ಮಳೆಗಾಲ ಪ್ರಾರಂಭವಾದರೆ ಹರಿದು ಹೋಗುವ ಮಳೆ ನೀರಿನ ಸಮಸ್ಯೆ, ಅಂತೆ ಅದರ ನಿರ್ವಹಣೆ, ಮಳೆ ನೀರು ಹರಿದು ಹೋಗುವ ನೂರಾರು ರಾಜಕಾಲುವೆಗಳು ನಗರದ ಮಧ್ಯಭಾಗದಲ್ಲಿದ್ದು ಆ ಕಾಲುವೆಗಳಿಗೆ ವಿಶೇಷವಾಗಿ ಕಟ್ಟಡ ತ್ಯಾಜ್ಯಗಳನ್ನು ಹಾಗೆ ಇನ್ನಿತರ ಎಲ್ಲ ಕಸಗಳನ್ನು ತಂದು ಸುರಿಯಲಾಗುತ್ತಿದ್ದು ನೀರಿನ ಹರಿವಿಗೆ ಇದು ಅಡ್ಡಿಯಾಗಿದೆ. ಪ್ರವಾಹ ಉಂಟಾಗಿ ಅನಾನುಕೂಲವಾಗುತ್ತಿದೆ. ರಾಜಕಾಲುವೆ ಕೇವಲ ನೀರಿನ ಹರಿವಿಗೆ ಇರುವ ಕಾಲುವೆಗಳು ಹೊರತು ತ್ಯಾಜ್ಯ ವಿಲೇವಾರಿ ಸ್ಥಳವಲ್ಲ ಎಂದು ಮನವರಿಕೆ ಮಾಡಿ ಮಾತುಗಳನ್ನು ಆಡಿದವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೆಂಗೇರಿ ವಿಭಾಗದ ಕಾರ್ಯಪಾಲಕ ಅಭಿಯಂತರರಾದ ಶ್ರೀ ಕೆ.ಸಿ. ಉಮೇಶ್ ಅವರು. BBMPಯ ಮೇನ್ ಮೋಟೋ ಹೆಲ್ತ್ ಈಸ್ ವೆಲ್ತ್, ಅದನ್ನು ಗಮನದಲ್ಲಿಟ್ಟುಕೊಂಡು ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಳ್ಳೆಯ ಆರೋಗ್ಯವನ್ನು ಕೊಡಬೇಕು ಅಂತ ಶ್ರಮ ಪಡ್ತಾ ಇದೆ. ಈ ಕೆಂಗೇರಿ ವಿಭಾಗದ ಯಶವಂತಪುರ ಕ್ಷೇತ್ರದಲ್ಲಿ ಸೇರಿಕೊಳ್ಳುತ್ತೆ. ಇದು ಸುಮಾರು 10 ಲಕ್ಷ ಜನಸಂಖ್ಯೆಯ ಕ್ಷೇತ್ರವಾಗಿರುತ್ತೆ. ಇಲ್ಲಿ ಸುಮಾರು ಡೈಲಿ ಪ್ರತಿ ದಿವಸ ನಾವು 5 ವಾರ್ಡ್ಗಳಿಂದ 35ರಿಂದ 40 ಟನ್ನು ಒಣಕಸ ಹಾಗೂ ಹಸಿ ಕಸ ಉತ್ಪತ್ತಿ ಆಗಿರ್ತಿರುತ್ತೆ. ಜನಸಂಖ್ಯೆ ಜಾಸ್ತಿ ಆದಷ್ಟು ಕೂಡ ತ್ಯಾಜ್ಯಗಳ ಉತ್ಪತ್ತಿನೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನು ಮನಗಂಡು ನಾವು ತ್ಯಾಜ್ಯವನ್ನು ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ BBMPಗೆ ಜಾಸ್ತಿ ಹೊರೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಯನ್ನು ಮುಂದಟ್ಟಿಟ್ಟುಕೊಂಡು ವಸತಿ ಸಂಕೀರ್ಣಗಳು ಅಂದರೆ ಅಪಾರ್ಟ್ಮೆಂಟ್ಸ್, ಮೋರ್ ದ್ಯಾನ್ 25 ಟೆನಮೆಂಟ್ಸ್, 25 ಮನೆಗಳು ಇರತಕ್ಕಂಥ ಒಂದು ವಸತಿ ಸಂಕೀರ್ಣ, ಅದಕ್ಕಿಂತ ಹೆಚ್ಚಿಗೆ ಇರತಕ್ಕಂಥವು, ಅವರು ತಮ್ಮದೇ ಆದ ಒಂದು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸ್ಕೊಳ್ಬೇಕು ಅಂಥೇಳಿ ನಾವು ಅವರಿಗೆ ತಿಳುವಳಿಕೆ ಕೊಟ್ಟಿದ್ದೇವೆ. ಇದು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಕಾರಣ ಏನು ಅಂತಂದರೆ ಇದರಲ್ಲಿ ಉತ್ಪತ್ತಿ ಆಗತಕ್ಕಂಥ ಗ್ಯಾಸ್, ಅನಿಲ ಏನಿರುತ್ತೆ ಅದನ್ನು ಅವರು ಅಡುಗೆಗೆ ಮತ್ತೆ ಉಪಯೋಗಿಸ್ಕೊಳ್ಬೋದು. ತ್ಯಾಜ್ಯವನ್ನು ಕೂಡ ಅವರು ಅಲ್ಲೇ ಹಾಕ್ಕೊಂಡು ತ್ಯಾಜ್ಯದಿಂದ ಬರ್ತಕ್ಕಂಥ ಅನಿಲವನ್ನು ಮನೆಯ ಅಡುಗೆಗೋಸ್ಕರ ಉಪಯೋಗಿಸ್ಕೊಬೋದು. ಇದಕ್ಕೆ ಅವರು ಕೂಡ ಅನುಕೂಲ ಆಗುತ್ತೆ. ಇದಕ್ಕೆ BBMP ಇದರಿಂದ ಹೊರೆನೂ ಕೂಡ ಕಡಿಮೆ ಆಗುತ್ತೆ. ಈ ಒಂದು ದೃಷ್ಟಿ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಅಪಾರ್ಟ್ಮೆಂಟ್ ಓನರ್ಸ್ ಅಸೋಸಿಯೇಷನ್ಗೆ ನಾವು ಇದನ್ನು ಮನವರಿಕೆ ಮಾಡ್ಕೊಳ್ತಾ ಇದ್ದೀವಿ. ನೀವು ಈ ರಿನ್ಯೂವಬಲ್ ಎನರ್ಜಿ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ನಿಮ್ಮ ಕಸಗಳನ್ನು ತಾವೇ ಸಂಸ್ಕರಣೆ ಮಾಡ್ಕೊಳ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದರಂತೆ ಎಷ್ಟೋ ಜನ ಮುಂದೆ ಬಂದಿದ್ದಾರೆ, ಇನ್ನು ಮುಂದೆ ಬರೋರಿದ್ದಾರೆ, ಮಾಡ್ತಾ ಇದ್ದಾರೆ. ಅವರು ಎಷ್ಟೋ ಜನ ಇದರ ಬಗ್ಗೆ ಇದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ, ಒಳ್ಳೆ ತಂತ್ರಜ್ಞಾನ ಅಂತ ಹೇಳಿ ಅಭಿಪ್ರಾಯನ ನಾನಲ್ಲಿ ಹಂಚಿಕೊಂಡಿದ್ದಾರೆ. ನಮ್ಮ ಎಲ್ಲ ಸಾರ್ವಜನಿಕರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಾವು ಬೃಹತ್ ಬೆಂಗಳೂರು ನಗರ ಪಾಲಿಕೆನ ಸ್ವಚ್ಛವಾಗಿಡೋಣ, ಒಳ್ಳೆಯ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋಣ, ನಾವು ಒಳ್ಳೆಯ ಬೆಂಗಳೂರಿಗೆ ಒಂದು ಹೆಸರನ್ನು ತರೋಣ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಬೆಂಗಳೂರನ್ನು ಬೆಳಗಿಸೋಣ ಅಂತ ಹೇಳಿ ನನ್ನ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ.
ರಾಜರಾಜೇಶ್ವರಿ ನಗರ ಹಾಗೂ ಪಶ್ಚಿಮ ವಲಯದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತೀವ್ರ ಸ್ವಚ್ಛತಾ ಅಭಿಯಾನದ ಅಡಿಯಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಾಯಣ್ಣನಹಳ್ಳಿ ಜಂಕ್ಷನ್ನಿಂದ ಕೆಂಗೇರಿಯ ಜಂಕ್ಷನ್ನ ತನಕ ಹೆದ್ದಾರಿಯ ಎರಡೂ ಬದಿಯ ಕಸ ತೆಗೆದಿದ್ದು ಗಿಡ ಗಂಟೆಗಳನ್ನು ಕಿತ್ತಿದ್ದು ಇಬ್ಬದಿಯ ಚರಂಡಿಯಲ್ಲಿ ಸಂಗ್ರಹವಾಗಿರುವ ಮಣ್ಣನ್ನ ಹೊರತೆಗೆದು ಸಾಗಿಸುವ ಕಾರ್ಯವನ್ನು ಕೈಗೊಂಡಿತ್ತು. ಪಾದಚಾರಿ ಮಾರ್ಗಗಳಲ್ಲಿ ಸುಗಮ ನಡಿಗೆಗೆ ಅನುಕೂಲವಾಗುವಂತೆ ಅನಧಿಕೃತ ಅಂಗಡಿ ಮುಂಗಟ್ಟುಗಳನ್ನು ಓಡಾಡಲು ಅನಾನುಕೂಲವಾಗುವಂತೆ ಚಾಚಿ ನಿಂತ ಬೋರ್ಡು ಇತ್ಯಾದಿ ವಸ್ತುಗಳನ್ನು ತೆರವು ಮಾಡಿ ಹಾದಿಯನ್ನು ಸುಗಮಗೊಳಿಸಲಾಯಿತು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಹಿರಿಯ ಅಧಿಕಾರಿಗಳು ನಮ್ಮೊಂದಿಗೆ ಇದ್ದು ನಮ್ಮ ಕೆಲಸಗಳನ್ನು ವೀಕ್ಷಿಸಿ ನಮ್ಮ ತೊಂದರೆ ಅನಾನುಕೂಲಗಳಿಗೆ ಸ್ಪಂದಿಸಿ ಜೊತೆಯಾಗಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ತಂದಿದೆ. ನಮ್ಮ ಬಡಾವಣೆಗಳನ್ನು ಸ್ವಚ್ಛವಾಗಿಸುತ್ತಿರುವ ನಮ್ಮ ಕಾರ್ಯದಲ್ಲಿ ಸಾರ್ವಜನಿಕರಾದ ತಾವುಗಳು ಕಸ ವಿಂಗಡಣೆಯಲ್ಲಿ ಹಸಿ ಕಸ, ಒಣ ಕಸ ಎಂದು ಬೇರ್ಪಡಿಸಿ ನಮಗೆ ನೆರವಾಗಬೇಕು ಎಂದು ಮನವಿ ಮಾಡಿದರು. ಪ್ರತಿ ಶನಿವಾರ ನಮ್ಮ ಸ್ವಚ್ಛತಾ ಆಂದೋಲನ ಮಾಡೋಕ್ಕೆ ನಮ್ಮ JC ಸಾಹೇಬರು, ಇನ್ಸ್ಪೆಕ್ಟ್ರು ಎಲ್ಲ ಬಂದು ನಮ್ಮ ಜೊತೆ ಟೀ ಕಾಫಿ ಕುಡ್ಕೊಂಡು ನಮ್ಮ ಕಷ್ಟ ಎಲ್ಲ ಅವರು ಹೇಳ್ದು ಆಯ್ತಪ್ಪ ನಾವು ಬಗೆಹರಿಸ್ಕೊಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ. ಪ್ರತಿ ಶನಿವಾರ ನಮ್ಮ JC ಸಾಹೇಬರು, ಇನ್ಸ್ಪೆಕ್ಟ್ರು ಬಂದು ನಮ್ಮ ಪೌರ ಕಾರ್ಮಿಕರು ಎಲ್ಲ ಸೇರ್ಕೊಂಡು ಡ್ರೈನೇಜು ಕ್ಲೀನ್ ಮಾಡೋದು, ಗಿಡ ಹೊಡೆಯೋದು, ಮೋರಿ ಎತ್ತೋದು, ಗಿಡ ಅಲ್ಲಿ ಹುಲ್ಚಕ್ಕೋದು, ಇಲ್ಲಿ ಮಳೆ ನೀರು ಹೋಗೋಕ್ಕೆ ಡ್ರೈನ್ ಮಾಡಿಕೊಡೋದು, ಆ ಥರ ಎಲ್ಲ ನಿಂತ್ಕೊಂಡು ಪ್ರತಿ ಶನಿವಾರ ನಾವು ಸ್ವಚ್ಛತಾ ಆಂದೋಲನ ಪ್ರತಿ ಶನಿವಾರನೂ ಇದೇ ವಾರ್ಡಲ್ಲ ಪ್ರತಿ ವಾರ್ಡಲ್ಲೂ ಮಾಡಿಸ್ತೀವಿ. ನಮ್ಮ ವಾರ್ಡಲ್ಲೇ ಅಂತಲ್ಲ, ಪ್ರತಿ ವಾರ್ಡ್ಗೂ ಹೋಗ್ತೀವಿ, ಗ್ಯಾಂಗ್ ಹೋಗ್ತೀವಿ ನಾವು ನಮ್ಮ ಪೌರಕರ್ಮಿಗಳು ಕರ್ಕೊಂಡು ಅಲ್ಲಿ ಹೋಗಿ ಒಂದೊಂದು ವಾರ್ಡಲ್ಲಿ ಹೋಗಿಬಿಟ್ಟು ಸ್ವಚ್ಛತಾ ಕಾರ್ಯ ಮಾಡ್ಕೊಂಡು ನಾವು ಬರ್ತೀವಿ. ಜನಗಳಿಗೆ ಮಾಹಿತಿ ಕೊಡ್ತೀವಿ. ಅವ್ರಿಗೆ ಈ ಥರ ರೋಡಿಗೆ ಎಸಿಬೇಡಿ, ನೀವು ಮನೇಲೇ ಇಟ್ಕೊಳ್ಳಿ, ಪೌರ ಕಾರ್ಮಿಕರು ಬರ್ತಾರೆ, ಒಂದರಲ್ಲಿ ಹಸಿ ಕಸ ಕೊಡಿ, ಒಂದರಲ್ಲಿ ಒಣ ಕಸ ಕೊಡಿ ಅಂತ ನಮ್ಮ ಪೌರ ಕಾರ್ಮಿಕರು ಹೋಗಿ ತಿಳುವಳಿಕೆ ಹೇಳ್ತೀವಿ. ಅದ್ರ ಜೊತೆಗೆ ನಾವು ಹೋಗಿ ಅವ್ರಿಗೆ ತಿಳುವಳಿಕೆ ಹೇಳ್ತೀವಿ, ದಯವಿಟ್ಟು ಹಿಂಗಾಗಿ ಮಾಡಬೇಡಿ, ಪರಿಸರ ಚೆನ್ನಾಗಿ ಇಟ್ಕೊಳ್ಳಿ, ಉಳಿಸಿ ಅಂತ ನಾವು ಕೇಳ್ತೀವಿ. ಅದಕ್ಕೆ ಅವರು ಸ್ಪಂದಿಸ್ತಾರೆ, ಇಟ್ಕೋತಾರೆ. ಮನೆಗಳಿಗೆ ತಾವು ನಮ್ಮ ಪೌರ ಕಾರ್ಮಿಕರು ಹೋಗಿ ಪ್ರತಿನಿತ್ಯ ಹೋಗಿ ಅದು ಹಸಿ ಕಸ, ಒಣ ಕಸ ಸಪ್ರೇಟ್ ಮಾಡಿತ್ತು ಎತ್ಕೊಂಡು ಬಂದು ನಾವು ಆಟೋಗೆ 2 ಚೀಲ ಕಟ್ಕೊಂಡಿರ್ತೀವಿ. ಆ ಚೀಲನ ಒಂದು ಹಸಿ ಕಸ ಹಾಕೋತಾರೆ, ಒಂದು ಒಣ ಕಸ ಹಾಕೊಂಡು ಬೇರ್ಪಡಿಸ್ಕೊಂಡು ತಂದು ಹೊಸ ಹಸಿ ಕಸ ಬಂದು ಒಂದು ನಾವು ಹಳ್ಳ ಮಾಡಿರ್ತೀವಿ, ಅಲ್ಲಿ ಹಳ್ಳಕ್ಕೆ ಹಾಕ್ತೀವಿ. ಒಣ ಕಸ ಬಂದು ಇಲ್ಲಿ ಡ್ರೈವರ್ ಸೆಂಟ್ರ್ ಇದೆ, ಡ್ರೈವರ್ ಸೆಂಟ್ರಿಗೆ ನಾವು ಕೊಡ್ತೀವಿ. ಈ ಸ್ವಚ್ಛತಾ ಆಂದೋಲನ ಮಾಡೋದ್ರಿಂದ ನಮ್ಮ ಪರಿಸರ ಸುತ್ತಮುತ್ತ ಚೆನ್ನಾಗಿರುತ್ತೆ. ನಮ್ಮದು ಇವಾಗ ರಾಜರಾಜೇಶ್ವರಿ ನಗರ ಸ್ವಚ್ಛ ಮಾದರಿ ನಗರ ಆಗಿದೆ. ಅದರಿಂದ ನಾವು ನಮ್ಮ ನಾಗರಿಕರಿಗೆ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಬೆಳಗ್ಗೆ 6 ಗಂಟೆಗೆ ಬರ್ತೀವಿ. 6 ಗಂಟೆಗೆ ಬಂದಮೇಲೆ ಅಟೆಂಡೆನ್ಸ್ ಹಾಕ್ಕೊಂಡು ನಮ್ಮ ಫೋಟೋ ಎಲ್ಲ ಹಿಡ್ಕೊಂಡು ಹೋಗ್ತಾರೆ. ಗಂಟೆ ಗಾಡಿಗೆ ಕಸ ಗುಡ್ಸೋಕ್ಕೆ, ಗಿಡ ಹೊಡೆಯೋಕ್ಕೆ. ಮಧ್ಯಾಹ್ನ 10 ಗಂಟೆ ಮೇಲೆ 11 ಗಂಟೆ ಮೇಲೆ ಮಸ್ಟು ಗ್ಯಾಂಗ್ ವರ್ಕ್ ಬಿಡ್ತಾರೆ. ಎಲ್ಲ ಕೆಲಸ ಮಾಡ್ತೀವಿ ನಾವು. ಹಸಿ ಕಸ, ಒಣ ಕಸ ಬೇರೆ ಕೊಡ್ರಿ ಅಂತ ಕೇಳಿದ್ರೂ ಕೊಡಲ್ಲ. ಅವ್ರು ನಮ್ಮ ಕೆಲಸ ಇರುತ್ತೆ, ನಮ್ಮ ಮಾಡೋಕ್ಕಾಗಲ್ಲ, ನೀವೇ ಮಾಡ್ಕೊಳ್ರಿ ಅಂತೆಲ್ಲ ಹೇಳ್ತಾರೆ. ಎಷ್ಟು ಹೇಳಿದ್ರು ಕೇಳಲ್ಲ ಅವರು. ಇವಾಗ ಹೇಳಿ ನಾವೆಲ್ಲರೂ, ನಮ್ಮ ಸಾರು, ನಮ್ಮ ಮೇಸ್ತ್ರಿ ಎಲ್ಲರೂ ಹೇಳಿ ಇದು ಮಾಡಿದ್ದಕ್ಕೆ ಇವಾಗ ಸ್ಪಂದನೆ ಮಾಡ್ತಾಯಿದ್ದಾರೆ. ಸ್ವಲ್ಪ ಪರವಾಗಿಲ್ಲ. ಇನ್ನೂ ಹಂಗೆ ಮುಂಚೆ ಹಂಗೆ ಸ್ಪಂದನೆ ಮಾಡ್ತಾಯಿದ್ರೆ ನಾವು ಇನ್ನು ಕಸ ಎಲ್ಲೂ ಇಲ್ದಿರ, ಕಂಪ್ಲೇಂಟ್ ಇಲ್ದಿರ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಅವರು ಪೇಪರು, ರಟ್ಟು ಎಲ್ಲ ಬೇರೆ ಕೊಡ್ತಾರೆ. ಹಸಿ ಕಸ, ಅನ್ನ, ತರಕಾರಿ ಐಟಮ್ ಎಲ್ಲ ಬೇರೆ ಕೊಡ್ತಾರೆ. ಆಟೋದಲ್ಲಿ 2 ಭಾಗ ಮಾಡ್ಕೊಂಡಿರ್ತೀವಿ. ಈಗ ಒಂದು ಹಸಿ ಕಸಕ್ಕೆ, ಒಂದು ಒಣ ಕಸಕ್ಕೆ. ವಿಜಿಲ್ ಹಾಕಿದ್ರೆ ಅವರೇ ಬಂದು ಕೊಟ್ಬಿಟ್ಟು ಹೋಗ್ತಾರೆ. ಇವಾಗ ಎಲ್ಲಂದ್ರೆ ಅಲ್ಲಿ ಕಸನೂ ಎಸೆಯಲ್ಲ, ಸ್ವಲ್ಪ ಈ ಅಡ್ಜಸ್ಟ್ ಮಾಡಿಕೊಂಡು ನಮಗೆ ಅನುಕೂಲವಾಗಿದ್ದಾರೆ. ಎಲ್ಲರೂ ಸ್ವಚ್ಛ ಭಾರತ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ನೀವು ಸಹಕಾರ ಮಾಡಿರಿ, ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಸ್ವಚ್ಛ ಭಾರತ ಮಾಡೋಣ. ಸಂಗ್ರಹಣೆಯಲ್ಲಿ ಹಾಗೂ ವಿಲೇವಾರಿಯಲ್ಲಿ ಕೈಗೊಂಡಿರುವ ಕ್ರಮಗಳನ್ನು ತಿಳಿದು ಉತ್ಸುಕರಾದರು. ನಾವು ದಿನ ಒಣ ಕಸ ಮತ್ತು ಹಸಿ ಕಸ ಸಪ್ರೇಟ್ ಮಾಡ್ತೀವಿ. ಇಲ್ಲಿ ಮತ್ತು ದಿನ ಬೆಳಗ್ಗೆ ಬಂದು ತಗೊಂಡು ಹೋಗ್ತಾರೆ, ಕರೆಕ್ಟಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಜನ ಕೆಲವು ಸತಿ ಬೆಳಗ್ಗೆ ಆಗಲ್ಲ ಅಂತ ಕೆಲಸಕ್ಕೆ ಹೋಗುವಾಗ ರಸ್ತೆಯಲ್ಲಿ ಎಸ್ಬಿಟ್ಟು ಹೋಗ್ತಾರೆ. ಆ ಥರ ಮಾಡಬೇಡಿ, ಎಲ್ಲರಿಗೂ ಕಷ್ಟ ಆಗುತ್ತೆ. ಸುತ್ತಮುತ್ತ ವಾಸನೆ ಬರುತ್ತೆ, ಮತ್ತು ಅದು ಮಳೆ ಬಂದ್ಬಿಟ್ರಂತೂ ಇನ್ನೂ ಕೆಟ್ಟದಾಗ ವಾಸನೆ ಬರುತ್ತೆ. ಅದಕ್ಕೆ ಕೋಪರೇಟ್ ಮಾಡಿ, ಸಪ್ರೇಟ್ ಮಾಡಿ, ಬಂದಾಗ ಕೊಟ್ಟು ಹೋಗಿ. ಆಗಲಿಲ್ಲ ಅಂದರೆ ಕವರಲ್ಲಿ ಕಟ್ಟಿ ಹೊರಗಡೆ ಮನೆ ಮುಂದೆ ಇಟ್ಟು ಹೋಗಿ.
ಅವ್ರ ಟೈಮಿಗೆ ಬಂದು ಅವ್ರು ತೊಗೊಂಡು ಹೋಗ್ತಾರೆ. ಸುಮ್ಮನೆ ಅಲ್ಲಿ ಇಲ್ಲಿ ಎಸ್ದಿ ಹೋಗಬೇಡಿ, ಅಕ್ಕಪಕ್ಕ ಅವ್ರಿಗೂ ಕಷ್ಟ ಆಗುತ್ತೆ ಮತ್ತು ನೋಡೋವ್ರಿಗೂ ತುಂಬ ಕೆಟ್ಟ ಅಭಿಪ್ರಾಯ ಬರುತ್ತೆ. ಮನೇಲೇ ತರಕಾರಿ ತಂದಾಗ ಹೆಚ್ಚುವಾಗ ಅದ್ರದ್ದು ಸಿಪ್ಪೆನೆಲ್ಲ ಒಂದು ಕಡೆಗೆ ಹಾಕಿ ಅದನ್ನು ಒಂದು ಕಡೆ ಇಟ್ಕೊಂಡ್ರೆ ನಿಮ್ಗೆ ಅಕಸ್ಮಾತ್ ಬೇಕಾದರೆ ಅದನ್ನು ಗೊಬ್ಬರನೂ ಮಾಡಿಕೊಂಡು ನಿಮ್ಮ ಮನೇಲೇ ಗಾರ್ಡನಿಂಗ್ ಇದ್ದರೆ ಗೊಬ್ಬರ ಹಾಕ್ಕೊಂಡು ಚೆನ್ನಾಗಿ ಮಾಡ್ಬೋದು. ಪ್ಲಾಸ್ಟಿಕ್ ಕವರು ಅಂಥದ್ದೆಲ್ಲ ಸಪ್ರೇಟಾಗಿ ಇಟ್ಟರೆ ಅವರು ಬಂದು ತೊಗೊಂಡಾಗ ಅದನ್ನು ರೀಸೈಕಲ್ ಮಾಡಿ ಬೇರೆದಕ್ಕೆ ಉಪಯೋಗ ಆಗುತ್ತೆ. ನೀವು ಸ್ವಲ್ಪ ಸಹಕಾರ ಮಾಡಿದ್ರೆ ನಮ್ಮ ಬಡಾವಣೆ ಕ್ಲೀನಾಗಿ ಚೆನ್ನಾಗಿರುತ್ತೆ. ನಾವು ಮನೆಯಲ್ಲೇ ಹಸಿ ಕಸನ ಗೊಬ್ಬರ ಮಾಡಿ ಗಿಡಗಳಿಗೆಲ್ಲ ಹಾಕ್ಕೊಂಡಿದ್ದೀವಿ. ಅದು ಚೆನ್ನಾಗಿ ಬೆಳೆದಿದೆ. ನೀವು ಆ ಥರ ಮಾಡಿದ್ರೆ ನಿಮ್ಮ ಸುತ್ತಮುತ್ತ ಗ್ರೀನರಿ ಇರುತ್ತೆ, ಸುತ್ತಮುತ್ತದ ಪರಿಸರ ಆರೋಗ್ಯವಾಗಿರುತ್ತೆ, ನೀವು ಆರೋಗ್ಯವಾಗಿರ್ತೀರ. ಬನ್ನಿ ಎಲ್ಲರೂ ಒಂದಾಗಿ ನಮ್ಮ ಬಡಾವಣೆಯನ್ನು ಸ್ವಚ್ಛವಾಗಿಡೋಣ. ಆರೋಗ್ಯವೇ ಭಾಗ್ಯ, ಸ್ವಚ್ಛ ಬೆಂಗಳೂರು, ಸ್ವಚ್ಛ ಭಾರತ, ಸ್ವಚ್ಛ ಭಾರತ ಅಭಿಯಾನ ಮಾಡೋಣ. ಆರೋಗ್ಯವೇ ಭಾಗ್ಯ. ಅಂದದೂರು ಬೆಂಗಳೂರು, ಹೋಯ್ ಆನಂದದ ತವರೂರು. ಬದುಕಿದರೆ ಇಲ್ಲೇ ನಾವು ಬದುಕಿರಬೇಕು, ಸುಖ ಪಡಲು ಈ ಊರಲ್ಲೇ ನಾವಿರಬೇಕು. ಅಂದದೂರು ಬೆಂಗಳೂರು, ಹೋಯ್ ಆನಂದದ ತವರೂರು. ಹೋಯ್ ಹೋಯ್ ಹೋಯ್. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಒಂದು ಸ್ವಚ್ಛತಾ ಕಾರ್ಯವನ್ನು. ಇದರಿಂದ ನಮಗೆ ತಿಳಿತಕ್ಕಂಥದ್ದು ಅಂತಂದರೆ ನಮ್ಮ ಮನೆ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಅಷ್ಟೇ ಅಲ್ಲದೆ ಸಾರ್ವಜನಿಕ ಸ್ಥಳ ಅಂತ ಏನಿದೆಯೋ ಆ ಸ್ಥಳವನ್ನು ಸಹ ನಾವು ಸ್ವಚ್ಛತೆಯಾಗಿ ಇಟ್ಕೊಳ್ಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು. ಈ ನಿಟ್ಟಿನಲ್ಲಿ ಈ ಒಂದು ಸ್ವಚ್ಛ ಭಾರತ ಅಭಿಯಾನಕ್ಕೆ ನೀವು ಎಲ್ಲರೂ ಸೇರಿ ಕೈ ಜೋಡಿಸಿ ಸ್ವಚ್ಛತೆಯನ್ನು ಕಾಪಾಡೋಣ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ.